ಹೇ ಗೈಸ್, ಏನಿದು ರಾತ್ರಿ ರಾತ್ರಿ ಇಷ್ಟು ಕತ್ಲಿದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಗೈಸ್, ನಾನು 2 ಗಂಟೆ ಮಧ್ಯರಾತ್ರಿಲಿ ಎದ್ದಿದ್ದೆ ಸುಸ್ಸು ಮಾಡೋಣ ಅಂತ. ಸೊ ನೀರೇ ಇರಲಿಲ್ಲ ಗೈಸ್. ಸ್ವಲ್ಪ ಬಕೆಟಲ್ಲಿತ್ತು, ಅಡ್ಜಸ್ಟ್ ಮಾಡಿಕೊಂಡೆ. ಬಟ್ ಇವಾಗ ಟೈಮ್ ಬಂದು 4 ಗಂಟೆ ಬೆಳಗಿನ ಜಾವ. ಚಿಂಟೂನು ಬಂದಿದ್ದಾನೆ. ಯಾಕೆ ಅಂದರೆ ಅವನಿಗೆ ಟೆಸ್ಟ್ ಇದೆ, ಸೊ ಓದ್ಕೋತಾ ಇದ್ದಾನೆ. ಸೊ ಅಮ್ಮ ಮಕ್ಕಳು ಇಬ್ಬರು ಕೆಳಗಡೆ ಇಳ್ದು ಬಂದು, ಆ್ಯಕ್ಚುಲಿ ನಾನು ಒಬ್ಬಳೇ ಬರ್ತಿದ್ದೆ. ಚಿಂಟು ಬಾಮ್ಮ ನೀನು ಅಲ್ಲಿ ವಾಟರ್ನ ಆನ್ ಮಾಡಬೇಕು, ಕತ್ಲೆ ಇದೆ. ಯಾಕೋ ನನಗೆ ಇವತ್ತು ಒಂಥರ ಫೀಲ್ ಆಗ್ತಾಯಿತ್ತು. ಸೊ ಹಾಗಾಗಿ ನಮ್ಮ ಚಿಂಟುನು ಕರ್ಕೊಂಡು ಬಂದು ಅಲ್ಲಿ ವಾಟರ್ನ ಆನ್ ಮಾಡಿದೆ. ಸೊ ಈಗ ನೀರು ತುಂಬ್ಕೋತಾ ಇರುತ್ತೆ. ಆ ಗ್ಯಾಪಲ್ಲಿ ಏನದು ಬಿಸಿನೀರು ಕಾಯಿಸ್ಕೊಂಡು ಕುಡಿಯೋದು, ಕಾಫಿ ಮಾಡ್ಕೊಳ್ಳೋದು ಇದೆಲ್ಲ ಮಾಡ್ಕೊಂಡು ಬಿಡೋಣ. ಅಷ್ಟರಲ್ಲಿ ಚಿಂಟು ಇಲ್ಲೇ ಕೂತ್ಕೊಂಡು ಓದ್ಕೋತಾ ಇರ್ತಾನೆ ಅಂದ್ಕೊಂಡು ಎಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದೀನಿ. ನಿಮ್ಗೆ ಹೇಳಿದ್ದೆ ಅಲ್ಲ, ನಮ್ಮ ಚಿಂಟು ಬಿಸಿ ನೀರನ್ನ ಫುಲ್ ಕೊಟ್ಟರೆ ಕುಡಿಯಲ್ಲ. ನಾನು ಸ್ವಲ್ಪ ಕುಡಿದ್ಬಿಟ್ಟು ಅದು ಮುಕ್ಕಾಲು ಮಾಡಿ ಕೊಡಬೇಕು. ಅದಕ್ಕೆ ನಾನು ಎಂತ ಮಾಡ್ತೀನಿ ಅಂದರೆ, ಅರ್ಧ ಬಿಸಿನೀರು ಹಾಕ್ಕೊಂಡು ಹೋಗ್ತೀನಿ, ನಿಂಗೆ ಎಷ್ಟು ಬೇಕು ಅಷ್ಟು ತಣ್ಣೀರು ಹಾಕ್ಕೊಂಡು ಕುಡಿದ್ಬಿಡು ಅಂತ. ಗೈಸ್, ನೀರು ತುಂಬಿತು. ಸ್ವಲ್ಪನೂ ನೀರಿರಲಿಲ್ಲ ಗೊತ್ತಾ. ಟೈಮು ನಾನು ಬಂದಾಗ 4:15 ನೋಡಿ. ನಾನು ಎದ್ದಾಗ ಸ್ವಲ್ಪನೂ ನೀರಿರಲಿಲ್ಲ. ಇವಾಗ 5 ಗಂಟೆ 4:45 ಆಯಿತು. ವಾಟರ್ ತುಂಬಿತು. ಹೋಗೋಣ ಬನ್ನಿ. ಯಾವುದಪ್ಪ? ಇಷ್ಟು ದಿನ ಏನಪ್ಪ ಮಾಡ್ತಿದ್ದೆ? ಗೈಸ್, ಇವತ್ತು ತಿಂಡಿಗೆ ನಾನು ರೊಟ್ಟಿ ಮಾಡಿ ಬೀನ್ಸ್ ಪಲ್ಯ ಮಾಡೋಣ ಅಂದ್ಕೊಂಡು ಬೀನ್ಸ್ನ ಕಟ್ ಮಾಡಿ ಬೇಯಿಸ್ಕೊಂಡೆ. ಹಾಗೆಯೇ ಇವಾಗ ಏನದು ಬೇಳೆ ಮತ್ತು ಹಸಿಮೆಣ್ಸಿನ್ಕಾಯಿ, ಏನದು ಈರುಳ್ಳಿ, ಸ್ವಲ್ಪ ಟೊಮ್ಯಾಟೊ ಅದನ್ನೆಲ್ಲ ಬೇಯೋಕ್ಕಿಟ್ಟಿದ್ದೀನಿ. ಯಾಕೆ ಅಂದರೆ ಇವತ್ತು ಬಸ್ಸಾರು ಮಾಡೋಣ ಅಂತ. ನಮ್ಮ ಚಿಂಟುಗೆ ತುಂಬ ಇಷ್ಟ ಅಲ್ಲ, ಸೊ ಮಾಡೋಣ ಅಂದ್ಬಿಟ್ಟು ಎಲ್ಲ ಬೇಗ ಕೂಗ್ಸಿಟ್ಬಿಡೋಣ. ಆಮೇಲೆ ಮಸಾಲ ರುಬ್ಕೊಂಡ್ರೆ ಈಸಿ ಆಗುತ್ತೆ, ತಣ್ಣಗಾಗುತ್ತೆ, ಬೇಗ ಬೇಗ ಕೆಲಸ ಆಗುತ್ತೆ ಅಂದ್ಬಿಟ್ಟು ಮಾಡಿಕೊಂಡೆ. ಜೊತೆಗೆ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನಮ್ಮ ಚಿಂಟುಗೆ ನೀರು ಕೊಟ್ಟೆ ಅಲ್ಲ, ಸೊ ನಾನು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನಮ್ಮ ಚಿಂಟು ಅಮ್ಮ ಮೇಲೋಗೆ ಓದ್ಕೋತೀನಿ ಅಂದ್ಬಿಟ್ಟು ಮೇಲ್ಗಡೆ ಹೋದ. ರೊಟ್ಟಿ ಮಾಡೋಣ ಅಂದ್ಕೊಂಡೆ ಅಲ್ಲ, ಸೊ ರೊಟ್ಟಿಗೆ ನೀರು ಕಾಯಕ್ಕೆ ಇಟ್ಬಿಟ್ಟು ಏನದು ರೊಟ್ಟಿದು ಹಸಿಟ್ಟು ತೊಗೊಬರೋಣ ಅಂತ ಹೋದೆ. ಆವಾಗ ಚಿಂಟು ಅವ್ರ ಅಜ್ಜಿ, ಇಲ್ಲ ದೋಸೆಗೆ ಮಾಡಿಟ್ಟಿದ್ದೀನಿ ಬ್ಯಾಟರ್ನ, ಸೊ ದೋಸೆನೇ ಮಾಡು ಅಂದರು. ಮತ್ತೇನು ಮಾಡೋದು ಗೈಸ್, ಮಾಡು ಅಂದಾಗ ನಮ್ಮ ಬೇರೆದು ಮಾಡಿದ್ರೆ ದಿಮಾಕು ಕೊಬ್ಬು ಅಂದ್ಕೊತಾರೆ. ಸೊ ನನ್ನ ಮಾತು ಕೇಳಲ್ಲ ಅನ್ಕೋತಾರೆ. ಸೊ ಅವೆಲ್ಲ ನನಗೆ ಬೇಕಾಗಿಲ್ಲ. ಲೈಫ್ ಸ್ಮೂತಾಗಿ ಹೋಗ್ತಾ ಇದೆ, ಲೆಟ್ ಇಟ್ ಬಿ ಅಂದ್ಕೊಂಡು ಸುಮ್ಮನಾಗಿ ಆಯಿತು ಅಂದ್ಕೊಂಡು ನಾನು ಮೇಲೆ ಬಂದು ಸ್ನಾನ ಮಾಡಿಕೊಂಡು ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ ಪೂಜೆ ಮಾಡೋಣ ಅಂತ. ಗೈಸ್, ಇವತ್ತು ಒಂದು ವಿಶೇಷ ಇದೆ. ಅದೇನಪ್ಪ ಅಂದರೆ ಗುರುಪೂರ್ಣಿಮೆ. ಆ್ಯಕ್ಚುಲಿ ನಾನು ಇದನ್ನೆಲ್ಲ ಸೆಲೆಬ್ರೇಷನ್ ಮಾಡಲ್ಲ, ಅಂದರೆ ಆಚರಣೆ ಮಾಡಲ್ಲ. ಆ್ಯಂಡ್ ಇದೆಲ್ಲ ನನಗೆ ಅಷ್ಟು ನಂಬೋದು ಇಲ್ಲ ಅಂತಾರ. ಆ ರೀತಿ ನಾನು ನಿಮಗೆ ಗೊತ್ತು, ನಾನು ದೇವ್ರ ಪೂಜೆ ಮಾಡೋದೇ ಕಷ್ಟ ಆಗಿತ್ತು. ಅಂಥದ್ರಲ್ಲಿ ಇವೆಲ್ಲ ನೋವೇ ಸೊ ಅಲ್ವಾ. ಸೊ ಬಟ್ ನಾನು ಇದೆಲ್ಲ ಮಾಡೋದು ಇಲ್ಲ. ಬಟ್ ಇದು ಯಾಕೆ ಮಾಡ್ತಾಯಿದ್ದೀನಿ ಇವತ್ತು, ಏನದು ವ್ಯೂಸು ಅದು ಇದು ಅಂತ ಅಲ್ಲ ಗೈಸ್, ಅದಕ್ಕೋಸ್ಕರ ನಾನು ಮಾಡ್ತಾ ಇಲ್ಲ. ನನಗೆ ಎಸ್ಟರ್ಡೇ ಒಂದು ಕಾಲ್ ಬಂತು, ಅಕ್ಕ ನಾಳೆ ಗುರುಪೂರ್ಣಿಮೆ ಇದೆ, ನೀವು ಅದನ್ನು ಆಚರಣೆ ಮಾಡಿ ಒಳ್ಳೆಯದಾಗತ್ತೆ ಅಂತ ಶಿ ಟೋಲ್ಡ್ ಮೀ. ನನಗೆ ಆಶ್ಚರ್ಯ ಆಗ್ತಾ ಇದೆ, ಒಂದು ರೀತಿ ಓ ಮೈ ಗಾಡ್ ಅನ್ನಿಸ್ತಾ ಇದೆ. ಯಾಕೆ ಗೊತ್ತಾ, ನನಗೆ ಆ್ಯಕ್ಚುಲಿ ನನಗೇನೀಗ ಕಾಲ್ ಮಾಡಿದ್ರಲ್ಲ, ಅವರು ಆಲ್ಮೋಸ್ಟ್ ನನಗೆ ಕಾಲ್ ಮಾಡಿ 6 months ಆಗಿರ್ಬೋದು. ಇಲ್ಲ, ನಾನು ಲಾಸ್ಟ್ ಅವ್ರ ಜೊತೆ ಮಾತಾಡಿದ್ದು ಯಾವಾಗ ಗೊತ್ತಾ, 10th ರಿಸಲ್ಟ್ ಬಂತಲ್ಲ ಆವಾಗ. ಯಾಕೆ ಅಂದರೆ ಅವ್ರ ಮಗಳು ಬಂದು 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ಲು. ಆ್ಯಂಡ್ ಅವ್ಳ ರಿಸಲ್ಟ್ ಕೇಳೋಕ್ಕೆ ಅಂತ ಮಾಡಿದ್ದೆ. ಅದಾದಮೇಲೆ ನಾನು ಅವ್ರ ಜೊತೆ ಮಾತಾಡಿಲ್ಲ. ಬಟ್ ಅಚಾನಕ್ ಕಾಲ್ ಬಂದು, ಅದರಲ್ಲೂ ಕಾಲ್ ಮಾಡಿರೋ ಉದ್ದೇಶನೇ ಇದು, ನಾಳೆ ಗುರುಪೂರ್ಣಿಮೆ ಇದೆ, ನೀವು ಮಾಡಿ ಒಳ್ಳೇದಾಗತ್ತೆ ಅಂತ ಹೇಳೋಕ್ಕೇ ಅವ್ರು ಕಾಲ್ ಮಾಡಿರೋದು. ಆ್ಯಂಡ್ ಅದಕ್ಕೂ ಮುಂಚೆ ಆ್ಯಕ್ಚುಲಿ ನಾನು ರಾಯರ ಹತ್ರ ಕೇಳ್ಕೊತಾ ಇದ್ದೆ. ಸೊ ರಾಯರೇ, ನಾನು ಇದೆಲ್ಲ ಯಾಕೆ, ಏನು
ನನಗೆ ಏನೂ ದಾರಿ ಗೊತ್ತಾಗ್ತಾ ಇಲ್ಲ. ಬಟ್ ನಾನೇನು ಮಾಡಬೇಕು? ಸೊ ಹೀಗೆಲ್ಲ ಕೇಳ್ಕೊತಾ ಇದ್ದವಳಿಗೆ ಸಡನ್ನಾಗಿ ಕಾಲ್ ಬಂದು ಈ ರೀತಿ ಅಂದಾಗ ನನಗೆ ಹಾಗೇ ಎಲ್ಲದೂ ಕನೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಓಹ್! ಮೇ ಬಿ ಇದು ರಾಯರೇನೆ ನನಗೆ ಪೂಜೆ ಮಾಡಿಸ್ಕೊತಾ ಇದ್ದಾರೆ. ಯಾರಿಗೆ ಗೊತ್ತು, ಇದರಿಂದ ಏನೋ ಒಂದು ಟ್ವಿಸ್ಟ್ ಆಗ್ಬೋದು, ಚೇಂಜಸ್ ಆಗ್ಬೋದು ಅನ್ನೋ ನಂಬಿಕೆ ಇಟ್ಟು ನಾನು ಇವತ್ತಿನ ದಿನ ನಾನು ಗುರುಪೂರ್ಣಿಮೆ ಸೆಲೆಬ್ರೇಟ್ ಮಾಡಿದ್ದೀನಿ. ಆಚರಣೆ ಮಾಡಿದ್ದೀನಿ. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ 108 ಸಲ ನಾನು ಜಪ ಮಾಡಿದ್ದೀನಿ ರಾಯರದು. ಇವತ್ತೇ ಫಸ್ಟ್. ಯಾಕೆ ಅನ್ನಿಸ್ತು, ಹೇಗೆ ಅನ್ನಿಸ್ತು ಅನ್ನೋದು ಗೊತ್ತಿಲ್ಲ. ನಿಮಗೆಲ್ಲ ಗೊತ್ತು, ನಾನು ರುದ್ರಾಕ್ಷಿ ಮಾಲೆ ತಗೊಂಡಿದ್ದೆ. ಆದರೆ ಯಾವಾಗಲೋ ಒಂದು ಸಲ ಮಾಡಿಬಿಟ್ಟು ಅಥವಾ ಕೌಂಟ್ ಮಾಡಿ ಏನೋ ಇಟ್ಟೆ. ಬಟ್ ಆಮೇಲೆ ಅದೇ ಹಿಮಾಲಯಾಗೆ ಹೋಗ್ತೀನಿ ಅಂತ ಹೇಳಿದ್ದೆ. ಆಮೇಲೆ ಅದ್ರ ಕಡೆ ತಲೆನೇ ಹಾಕಿರಲಿಲ್ಲ. ಬಟ್ ಇವತ್ತಿನ ದಿನ ಗೊತ್ತಿಲ್ಲ, ನಂಗೆ ಮಾಡಬೇಕು ಅನ್ನಿಸ್ತು. ಸೊ 108 ಸಲ ಜಪ ಮಾಡಿದ್ದೀನಿ. ಆ್ಯಂಡ್ ರಾಯರ್ದು ಏನಿದೆಯಲ್ಲ, ವಾಟ್ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಸೊ ಇದಿಷ್ಟನ್ನು 108 ಸಲ ಇವತ್ತು ಜಪ ಮಾಡಿದ್ದೀನಿ. ಆ್ಯಂಡ್ ಭಕ್ತಿಯಿಂದ ಪ್ರೇ ಮಾಡಿದ್ದೀನಿ. ಎಲ್ಲ ನಿಂದೆ. ಸೊ ಏನಾದರೂ ಮಾಡಿಸ್ಕೊ ನನ್ನ ಕೈಲಿ. ಎಲ್ರಿಗೂ ಒಳ್ಳೆಯದಾಗಬೇಕು. ಆ್ಯಂಡ್ ನಾನು ಏನಾದರೂ ಒಂದು ಮಾಡಬೇಕು, ಅಚೀವ್ ಮಾಡಬೇಕು ಅಂತ ಕೇಳಿಕೊಂಡು ಸೊ ಇವತ್ತು ಪೂಜೆ ಮಾಡಿದ್ದೀನಿ. ನೋಡೋಣ ಏನಾಗುತ್ತೆ ಮುಂದಕ್ಕೆ ಅಂತ. ಒಳ್ಳೆಯದೇ ಆಗುತ್ತೆ. ಬಿಕಾಸ್ ರಾಯರೇ ಕೇಳಿ ಮಾಡಿಸ್ಕೊಂಡಿದ್ದಾರೆ ಅಂದಮೇಲೆ ಒಳ್ಳೇದಾಗ್ದೇ ಇರುತ್ತಾ ಹೇಳಿ. ಸೊ ನೋಡಿ, ಬಿಸಿ ಬಿಸಿ ದೋಸೆ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ಪ್ರಿಪ್ರೇಷನ್ಸ್ ಆಗ್ತಾ ಇದೆ. ಜೊತೆಗೆ ನನಗೆ ಟೀ ಇಟ್ಕೊಂಡಿದ್ದೀನಿ. ನಿಮಗೆ ಗೊತ್ತು, ನಾನು ಕಾಫಿ ಟೀ ಕುಡಿಯೋದ್ರಲ್ಲಿ ಎತ್ತಿದ ಕೈ ಅಂತ. ಅಷ್ಟರಲ್ಲಿ ನನ್ನ ಮಗ ಬಂದ. ನೋಡಿ, ಹೊಸ ಬಟ್ಟೆ ಹಾಕ್ಕೊಂಡಿದ್ದಾನೆ. ಅದರಲ್ಲೂ ಇದು ಹಾಕ್ಕೊಳ್ಳೋಣ ಅಂದ್ಕೊಂಡು ಫೈನಲಿ ಈ ಬಟ್ಟೆ ತಗೊಟ್ಟಿದ್ದೀನಿ. ಇದು ಆ್ಯಕ್ಚುಲಿ ಹೊಸ ಬಟ್ಟೆ, ಅವನಿನ್ನೂ ಒಂದು ಸಲನೂ ಹಾಕಿಲ್ಲ. ಸೊ ಹಾಗಾಗಿ ಸರಿ ಪುಟ್ಟ, ಇವತ್ತು ಇದನ್ನೇ ಹಾಕ್ಕೊಂಡೋಗು, ಹೇಗೂ ಟೆಸ್ಟ್ ಇದೆ, ಒಳ್ಳೆಯದಾಗುತ್ತೆ, ಹಾಕ್ಕೊಂಡೋಗು ಅಂತ ಹೇಳಿದೆ. ಆ್ಯಂಡ್ ಅವನು ದೇವ್ರ ಪೂಜೆ ಮಾಡ್ತಾ ಇದ್ನಲ್ಲ, ಅದು ಕ್ಯಾಪ್ಚರ್ ಮಾಡಬೇಕು ಅಂತ ಬಂದೆ. ಆ್ಯಕ್ಚುಲಿ ಅವನು ನಾನು ಬರೋದು ನೋಡಿಬಿಟ್ಟು ಮಳ್ಳನ ಥರ ಬರ್ತಾ ಇದ್ದ. ಸರಿ ಆಯಿತು ಪುಟ್ಟ ಮಾಡು ಅಂದರೆ, ಇಲ್ಲ ನನಗಾಗಲ್ಲ, ನಂಗೆ ಕ್ಯಾಪ್ಚರ್ ಮಾಡಿದ್ರೆ ನನಗೆ ಪ್ರೇ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದ. ಸೊ ಆಯಿತು, ನೀವು ಮಾಡ್ಕೊ, ನಾನು ಹೋಗಿ ನಿಮ್ಮ ಪಪ್ಪಾಗೆ ನೀರು ಕೊಟ್ಬಿಟ್ಟು ಬರ್ತೀನಿ ಅಂದ್ಬಿಟ್ಟು ಬಂದೆ. ಚಿಂಟು ಪಪ್ಪಾಗೆ ತಿಂಡಿ ಕೊಟ್ಟು ಬಂದೆ. ಬಟ್ ಕ್ಯಾಪ್ಚರ್ ಮಾಡ್ಕೊಳ್ಳೋದೇ ಮರ್ತೋಯ್ತು. ಅವ್ನು ಆಲ್ರೆಡಿ ಕೂತ್ಬಿಟ್ಟಿದ್ದ. ಸೊ ಅರ್ಜೆಂಟಲ್ಲಿ ಹೋಗಿ ಕೊಟ್ಬಿಟ್ಟು ಬಂದುಬಿಟ್ಟೆ. ಇವಾಗ ಚಿಂಟುಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಸೊ ಚಿಂಟುಗೂ ನೀನೇ ತಿನ್ನು ಪುಟ್ಟ ಅಂದ್ಬಿಟ್ಟು ಕೊಟ್ಬಿಟ್ಟು ಬಂದುಬಿಟ್ಟೆ. ನಮ್ಮ ಚಿಂಟು ಅಂತೂ ಇವಾಗ ಬೆಳಗ್ಗೆ ಬೇಗ ಹೋಗ್ಬೇಕು ಅಂತಾನೆ. ನನಗೆ ಅಮ್ಮ ಅಲ್ಲೆಲ್ಲ ನನಗೆ ಬಯಸ್ಕೊಳಕ್ಕಾಗಲ್ಲ ಅಮ್ಮ ಅಂತಾನೆ. ಸೊ ಬನ್ನಿ ಗೈಸ್, ಯಾಕೆ ಬೇಕು ಅವನ ಜೊತೆ ಜಗಳ ಆಡೋದು, ಬೇಗ ಬಿಟ್ಬಿಟ್ಟು ಬರೋಣ. ನೋಡಿ, ನಾನು ರೆಡಿಯಾಗಿ ಬಂದ್ರು ನನ್ನ ಮಗ ಇನ್ನೂ ರೆಡಿ ಆಗಿಲ್ಲ. ಶೂ ಹಾಕೋತಾ ಇದ್ದಾನೆ. ಗೈಸ್, ಬಟ್ಟೆ ನೇನು ಯಾಕನ ಬನ್ನಿ. ಗೈಸ್, ಬಟ್ಟೆ ನೇನು ಯಾಕಾಯ್ತಾ, ಸಾರು ಮಾಡೋಣ ಅಂತ ಬಂದೆ. ಬಟ್ ಹಾನೆಸ್ಟಾಗಿ ಹೇಳ್ಬೇಕು ಅಂದರೆ ಇತ್ತೀಚೆಗೆ ಯಾಕೋ ಏನು ಕ್ಯಾಪ್ಚರ್ ಮಾಡೋಕ್ಕೂ ಮನಸ್ಸು ಆಗ್ತಾ ಇಲ್ಲ, ಬೇಜಾರು. ಸೊ ಇದು ಇಲ್ಲ ಅಂದರೆ ನಾನು ಮತ್ತಿನ್ನೇನು ಮಾಡೋಕ್ಕಾಗತ್ತೆ. ಹಾಗಾಗಿ ಇದನ್ನು ಮಾಡ್ತಾ ಇದ್ದೀನಿ ಅಷ್ಟೆ. ದಂಡಿಗೆ ಎದ್ರಲಿಲ್ಲ, ದಾಳಿ ಕೊಡ್ತಿರಲಿಲ್ಲ. ಸೊ ಸಣ್ಣ ಪುಟ್ಟ ವಿಷಯಕ್ಕೆ ಮನಸ್ಸು ನೋವು ಮಾಡಿಕೊಂಡು ಇದೆಲ್ಲ ಮಾಡೋದು ಬಿಟ್ಟರೆ ನನ್ನ ಜೀವನ ಹೇಗೋ ನನಗೆ ಹೇಗೆ ಬೇಕೋ ಹಾಗೆ ಧೈರ್ಯದಲ್ಲಿ ಇದ್ದೀನಿ. ಸೊ ಅದನ್ನು ಕಳ್ಕೊಳಕ್ಕಾಗತ್ತಾ? ಇಲ್ಲ ಅಲ್ಲ. ಹಾಗಾಗಿ ಇಷ್ಟನೋ ಕಷ್ಟನೋ ಏನದು ಕಾಯಕವೇ ಕೈಲಾಸ ಅಂತ ಮಾಡ್ತಾ ಇದ್ದೀನಿ. ಬನ್ನಿ, ಈಗ ಉಪ್ಸಾರು ಮಾಡ್ತಾ ಇದ್ದೀನಿ ನಮ್ಮ ಚಿಂಟುಗೋಸ್ಕರ. ಸೊ ಅದನ್ನು ಒಗ್ಗರಣೆ ಹಾಕೋಣ. ಎಲ್ಲ ಪ್ರಿಪ್ರೇಷನ್ಸ್ ಮಾಡಿ ಇಟ್ಟಿದ್ದೀನಿ, ಒಗ್ಗರಣೆ ಹಾಕೋದೊಂದು ಬಾಕಿ. ಒಗ್ಗರಣೆ ಹಾಕೋಣ. ನನಗೆ ಒಂದು ಆಸೆ ಇದೆ, ಏನು ಗೊತ್ತಾ? ನನಗೆ ಆ್ಯಕ್ಚುಲಿ ಕ್ಯಾಪ್ಚರ್ ಮಾಡೋಕ್ಕೆ
ನಾನು ಒಬ್ರನ್ನ ಹೈಯರ್ ಮಾಡ್ಕೋಬೇಕು. ಆವಾಗ ಒಂಥರ ನ್ಯಾಚುರಲ್ ಫೀಲ್ ಆಗುತ್ತೆ. ಇವಾಗ ಏನು ಗೊತ್ತಾ, ನಾನೇ ಕ್ಯಾಪ್ಚರ್ ಮಾಡಬೇಕು ಅಂದರೆ ನಾನು ಮೊಬೈಲ್ನ ನೋಡಬೇಕು, ಅದು ಮತ್ತೆ ಸರಿಯಾದ ಆ್ಯಂಗಲಲ್ಲಿ ಫಿಕ್ಸ್ ಆಗಿದೆಯಾ ಅಂತ ನೋಡ್ತಾನೇ ಇರಬೇಕು. ಸೊ ಆವಾಗ ನನಗೆ ಕಾಶಿಯಸ್ ಆಗಿ ಮತ್ತು ಏನದು ಎಲ್ಲೋ ಒಂದು ರೀತಿ ನನಗೇ ಅದು ಆ್ಯಕ್ಚುಲಿ ಅನ್ನಿಸ್ತಾ ಇರುತ್ತೆ. ಲೈಕ್ ಕ್ಯಾಮ್ರಾ ನೋಡ್ತಾ ಮಾತಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಡ್ರಾಮ್ಯಾಟಿಕ್ ಅಂತ ಅನಿಸುತ್ತೆ. ಯಾಕೆ ಅಂದರೆ ಎಲ್ಲ ಕ್ಯಾಮ್ರಾಗೋಸ್ಕರನೇ ಮಾಡ್ತಾ ಇದ್ದೀವಿ ಅನ್ನೋ ಫೀಲ್ ಆಗುತ್ತೆ. ಅದೇ ಯಾರಾದರೂ ಒಬ್ಬರು ನಮಗೆ ಗೊತ್ತಿಲ್ಲದೇ ಕ್ಯಾಪ್ಚರ್ ಮಾಡ್ತಾ ಇದ್ದರೆ ನ್ಯಾಚುರಲಾಗಿ ಆ ಫ್ಲೋನಲ್ಲಿ ಕ್ಯಾಪ್ಚರ್ ಆಗ್ತಾ ಇರುತ್ತೆ. ಅದರಲ್ಲೂ ನನ್ನ ಮಗನ ಪ್ರೀತಿ ನ್ಯಾಚುರಲಾಗಿ ಕ್ಯಾಪ್ಚರ್ ಆಗಬೇಕು. ನಾನು ನನ್ನ ಮಗ ಇವಾಗೇನು ನಾನು ಕ್ಯಾಮ್ರಾ ಮುಂದೆ ಕ್ಯಾಪ್ಚರ್ ಮಾಡ್ತೀನಿ ಅಲ್ಲ, ಸೊ ಅದಕ್ಕಿಂತ ಡಬ್ಬಲ್ ಪ್ರೀತಿಸ್ತೀವಿ, ಡಬ್ಬಲ್ ಮಾತಾಡ್ತೀವಿ, ಡಬ್ಬಲ್ ಜಗಳ ಆಡ್ತೀವಿ. ಸೊ ಅದೆಲ್ಲ ಒಂದು ರೀತಿ ನ್ಯಾಚುರಲಾಗಿ ಕ್ಯಾಪ್ಚರ್ ಆಗಬೇಕು ಅನ್ನೋದು ನನಗೆ ಇಷ್ಟ. ಆ ದೇವರು ಇದಕ್ಕೆಲ್ಲ ಯಾವಾಗ ಅಸ್ತು ಅಂತಾರೋ ಗೊತ್ತಿಲ್ಲ, ಆದಷ್ಟು ಬೇಗ ಅಸ್ತು ಅನ್ನಲಿ ಅಂತ ನಾನು ಪ್ರೇ ಮಾಡ್ತೀನಿ. ಇಟ್ ಮೀನ್ಸ್ ಇಂಡೈರೆಕ್ಟ್ಲಿ ನಾನು ಯೂಟ್ಯೂಬ್ ಜರ್ನಿಲಿ ಇನ್ನೂ ಸ್ವಲ್ಪ ಬೆಳಿಬೇಕು ಗೈಸ್. ಬಂದೆ. ಇಲ್ಲಿ ನಮ್ಮ ಮನೆ ಬ್ಯಾಕ್ ಸೈಡ್ ಬಂದರೆ ಏನೇ ನೋವಿದ್ರೂ ಮರ್ತೋಗುತ್ತೆ. ಬಿಕಾಸ್ ಆ ಸೀನರಿ ನೇಚರ್ ಆ ರೀತಿ ಇದೆ, ಎಲ್ಲ ಹೀಲಪ್ ಮಾಡಿಸುತ್ತೆ ಗೈಸ್. ನಿಜವಾಗ್ಲೂ ನಂಗೆ ಗೊತ್ತಿಲ್ಲ ಇದು ಹೇಳಬೇಕೋ ಬೇಡವೋ ಅಂತ. ಐ ಫೀಲ್ ಸಮ್ಟೈಮ್ಸ್ ಆ ನೇಚರ್ ನಮಗೆ ಏನೇ ನೋವಿದ್ರೂ ಹೀಲಪ್ ಮಾಡುತ್ತೆ ಗೈಸ್. ಟೈಮ್ ಬಂದು 11 ಗಂಟೆ, ಬಟ್ಟೆ ಎಲ್ಲ ಒಗ್ದಾಯ್ತು. ಇವಾಗ ಎಡಿಟಿಂಗ್ ಮಾಡಬೇಕು. ಸೊ ಬನ್ನಿ ಬೇಗ ಬೇಗ ಹೋಗೋಣ. ಇವತ್ತು ಕೆಲಸ ಎಲ್ಲ ಬೇಗ ಬೇಗ ಆಗ್ತಾ ಇದೆ. ಬಟ್ಟೆ ಎಷ್ಟು ಹೋಗಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಸೊ ನೋಡಿ ಗೈಸ್, ಎಷ್ಟು ಬಟ್ಟೆ ಹೋಗ್ತಿದ್ದೀನಿ. ಬನ್ನಿ ಒಳಗೆ ಹೋಗೋಣ, ಎಡಿಟಿಂಗ್ ಮಾಡೋಣ, ಆಮೇಲೆ ಚಿಂಟುಗೆ ಊಟ ತಗೊಂಡು ಹೋಗೋಣ. ಗೈಸ್ ಇವಾಗ ಚಿಂಟುಗೆ ಊಟ ತಗೊಂಡು ಹೋಗ್ಬೇಕು. ಮತ್ತು ಹೇಳೋಕ್ಕಾಗಲ್ಲ ಇಲ್ಲಿ ಮಳೆ ಯಾವಾಗ ಬರುತ್ತೆ ಯಾವಾಗ ಬರಲ್ಲ ಅಂತ. ಸೊ ನೀರೆಲ್ಲ ಸೋರ್ಕೊಂಡಿದೆ, ಹಾಗಾಗಿ ಬಟ್ಟೆನ ಎತ್ಕೊಂಡು ಹೋಗ್ಬಿಟ್ಟು ಇಡೋಣ ಅಲ್ಲಿ. ಬಂದಮೇಲೆ ಒಣ ಹಾಕೋಣ, ಬಿಕಾಸ್ ಆಲ್ರೆಡಿ ಟೈಮ್ ಆಗಿದೆ. ಹೇಗಿತ್ತು ಎಕ್ಸಾಮ್? ಚಂದ ಆಯ್ತು. ಏನೋ ಫ್ರೂಟ್ ತಂದಿರ್ತಿ ಅನ್ಕೊಂಡು ಅದ್ದಿ ಯಾವಂತಾನೆ ಎಲ್ಲದಕ್ಕೂ. ನಂಗೆ ಬೇಡ. ನಮ್ಮ ಚಿಂಟು ಪೈನಾಪಲ್ ತೊಗೊಂಡೋಗಿರ್ತೀನಿ ಅಂದ್ಕೊಂಡ. ನಾನು ನೋಡಿದ್ರೆ ಸೌತೆಕಾಯಿ ತೊಗೊಂಡೋಗಿದ್ದೀನಿ, ಅದಕ್ಕೇ ಕಿಯಾ ಪಿಯಾ ಮಾಡ್ತಾ ಇದ್ದಾನೆ. ಹಾಂ ಗೈಸ್, ಚಿಂಟುನ ಸ್ಕೂಲಿಂದ ಕರ್ಕೊಂಡು ಬಂದೆ. ಹೀರೋ ಇಸ್ ಬ್ಯಾಕ್. ಚಿಂಟು ಅವ್ರ ಅಜ್ಜಿ ಪ್ರಾನ್ಸ್ ತೊಗೊಂಡಿದ್ದಾರಂತೆ. ಸೊ ನೀನೇ ಮಾಡಿಕೊಡು ನಿನ್ನ ಮಗಂಗೆ ಫ್ರೈನಾ ಅಂತ ಹೇಳಿದ್ರು. ಸೊ ನಾನು ಕಾರ್ನ್ ಪೌಡರ್ ಇಲ್ಲ, ಕಬಾಬ್ ಪೌಡರ್ ಇಲ್ಲ ಅಂತ ಹೇಳ್ತಿದ್ದೆ. ಹೋಗೋದಿಲ್ಲ, ಟ್ಯೂಷನ್ ಇಲ್ಲ, ಟೆಸ್ಟ್ ಅಲ್ಲ. ಆ್ಯಕ್ಚುಲಿ ಫ್ರೈ ಮಸಾಲ ಮನೇಲಿರುತ್ತೆ, ಅದಕ್ಕೇ ಹಾಕ್ಬಿಟ್ಟು ಇದನ್ನು ಮಾಡ್ಕೊ ಅಂತ ಅಥವಾ ಮಾಡಿ ಕೊಡ್ಬೋದಿತ್ತು. ಆದರೆ ಅವ್ರು ಆ ಕೆಲಸ ಮಾಡಲಿಲ್ಲ. ಯಾಕೆ ಏನು ಎತ್ತ ಅಂತ ಮುಂದೆ ಹೇಳ್ತೀನಿ. ಸದ್ಯ ಬನ್ನಿ ಕಾಫಿ ಮಾಡ್ಕೊಳ್ಳೋಣ. ಗೈಸ್ ಇವತ್ತು ಕಾಫಿ ಮಾಡ್ಕೋತಾ ಇದ್ದೀನಿ. ಚಿಂಟುಗೆ ಪಾಪ್ಕಾರ್ನ್ ಮಾಡ್ತಾ ಇದ್ದೀನಿ. ಚಿಂಟುಗೆ ಎಗ್ ಪಫ್ ತಗೊಡ್ತೀನಿ ಅಂದೆ, ಬೇಡ ಅಂತೆ, ಮನ್ಸಿಲ್ವಂತೆ. ಅವ್ನು ಹಾಗೆ ಗೈಸ್ ವೆರಿ ಮೋಡಿ. ಅವ್ನಿಗೇನು ತಿನ್ಬೇಕನ್ಸುತ್ತೆ ಅವ್ನಿಗೆ ಅದೇ ತಿನ್ಬೇಕು. ನನಗೆ ಆ್ಯಕ್ಚುಲಿ ಎಗ್ ಪಫ್ ತಿನ್ನಬೇಕು ಅನ್ನಿಸ್ತಾ ಇತ್ತು. ಅವನಿಗೆ ಬ್ಯಾಡ ಅಂತೆ. ನಾನು ತಗೋತೀನಿ ನೀನು ಕೇಳಬಾರ್ದು ಅಂತೆ. ನಿಂದ್ರಲ್ಲಿ ತಿಂತೀನಿ ಅಂತೆ. ಅದಕ್ಕೆ ಬೇಡ ಅಂತ ಬಂದೆ. ಗೈಸ್ ಕಾಫಿ ಆಯಿತು, ಪಾಪ್ಕಾರ್ನ್ ಸಹ ಆಗ್ತಾ ಇದೆ. ಗೈಸ್ ಸಾರು ಕುಡ್ದೆ, ಸ್ವಲ್ಪ ಅನ್ನ ಇತ್ತು ತಿನ್ಕೊಂಡೆ. ಸಾರು ಸಖತ್ತಾಗಿದೆ. ಇವತ್ತು ಆ್ಯಕ್ಚುಲಿ ಚಿಂಟು ಪಪ್ಪ ಊರಲ್ಲಿ ಇಲ್ಲ, ಔಟ್ ಆಫ್ ಸ್ಟೇಷನು. ಸೊ ಹಾಗಾಗಿ ಚಿಂಟು ಅವ್ರ ಅಜ್ಜಿ ಏನೂ ಮಾಡ್ತಾ ಇಲ್ಲ ಅಂದಿದ್ರೆ ಅವರೇ ಎಲ್ಲ ಮಾಡ್ತಾಯಿದ್ರು. ನಾನು ಇಂಥದಕ್ಕೆಲ್ಲ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಸುಮ್ಮನೆ ಆಗ್ಬಿಟ್ಟೆ. ಚಿಂಟುಗೆ ಟೆಸ್ಟ್ ಬೇರೆ ಇದೆ, ಸೊ ನಾನು ಅವ್ನ ಮುಂದೆನೇ ಇರಬೇಕು. ಹಾಗಾಗಿ ನಾನು ಏನು ಮಾಡೋಕ್ಕೆ ಹೋಗಲಿಲ್ಲ. ಗೈಸ್ ಚಿಂಟು ಸ್ನಾನಕ್ಕೆ ಹೋಗಿದ್ದಾನೆ, ಅವನಿಗೆ ಸ್ನ್ಯಾಕ್ಸಲ್ಲಿ ಇಟ್ಟಿದ್ದೀನಿ. ನಾನೀಗ ಐರನ್ ಮಾಡೋದಿದೆ ನೋಡಿ, ಇಷ್ಟೊಂದು ಬಟ್ಟೆ ಇದೆ ಐರನ್ ಮಾಡೋದು. ಸೊ ಮಾಡಬೇಕು.
ಗೈಸ್ ಅವರು 3 ಪ್ರಾನ್ಸ್ ಕೊಡ್ತೀನಿ ಮಾಡ್ಕೊ ಅಂದರು. ಅವ್ರಿಗೆ ನನಗೆ ಇಷ್ಟ ಆಗಲ್ಲ ಅದು. ಯಾಕೆ ಗೊತ್ತಾ, ಅವರು ಬರೀ ಮೊಮ್ಮಗಂಗೆ 3 ಪ್ರಾನ್ಸ್ ಕೊಡ್ತೀನಿ ಅಂತ 3 ಕೊಡ್ತಾರೆ. ಸೊ ಆ 3ಕ್ಕೋಸ್ಕರ ನಾನಿವಾಗ ಹೋಗಿ ಕಬಾಬ್ ಪೌಡರ್ ತಂದ್ಬಿಟ್ಟು ಅದನ್ನು ಕಲಸಿಟ್ಟು ಎಲ್ಲ ಯಾಕೆ ಮಾಡಬೇಕು ಗೈಸ್. ಯಾವತ್ತು ನಾನು ಚಿಂಟು ಪಪ್ಪಾದು ಐರನ್ ಮಾಡಲ್ಲ ಬಟ್ಟೆನ, ನಂದು ಅಷ್ಟಾಗಿ ಐರನ್ ಮಾಡ್ಕೊಳಲ್ಲ. ಬರೀ ಅಣ್ಣ ಬಾಂಡಿಂದ ಚಿಂಟು ಅವಂದೇ ಜಾಸ್ತಿ ಮಾಡೋದು. ಐರನ್ ಇಲ್ದಾನೆ ಅವನು ಹೊರಗಡೆ ಹಾಕೊಳ್ಳೋ ಬಟ್ಟೆ ಹಾಕೊಳ್ಳೋದೇ ಇಲ್ಲ. ಮನೇಲಿ ಹಾಕೊಳ್ಳೋದಕ್ಕೂ ಐರನ್ ಬೇಕು ಅಂತಾನೆ. ನಾನೇ ಒಗ್ಗಲ್ಲೇ ಅಂತೀನಿ, ಒಗ್ಗಲ್ಲೇ ಅಂತೀನಿ. ಅನ್ನು ನಾ ಹೋಗಕ್ಕಿಲ್ಲ. ಅದ್ರ ಬದಲು ಅವ್ರದ್ದು ಹೇಗೂ ಮಸಾಲ ಇರುತ್ತೆ, ಫಿಶ್ ಫ್ರೈ ಮಸಾಲ, ಅದಕ್ಕೆ ಹಾಕಿ ಆ್ಯಕ್ಚುಲಿ ಯೂಶ್ವಲಾಗಿ ಅದನ್ನೇ ಮಾಡೋದು ಅವರು ಆಲ್ವೇಸ್. ನೋಡಿದ್ರೆ ಈಗ ಮಗ ಇಲ್ಲಲ್ಲ, ಸೊ ಹಾಗಾಗಿ ನನಗೆ ಕೊಡ್ತೀನಿ ಮಾಡ್ಕೊ ಅಂತ ಹೇಳ್ತಿದ್ದಾರೆ. ಬಟ್ ಮಗ ಇದ್ದಿದ್ರೆ ಅವರೇ ಮಾಡ್ತಾಯಿದ್ರು. ಸೊ ಇದೇ ಡಿಫ್ರೆನ್ಸ್ ಗೈಸ್. ಅವ್ರು ಏನೇ ಮಾಡಿದ್ರು ನಮಗೆ ಅಂತ ಯಾವತ್ತೂ ಮಾಡಿಲ್ಲ, ನಮಗೆ ಅಂತ ಮಾಡೋದೂ ಇಲ್ಲ. ಅದು ನನಗೆ ಯಾವತ್ತೋ ಗೊತ್ತಾಗಿದೆ. ಬಟ್ ಅವ್ರ ಮಗನಿಗೋಸ್ಕರ ಮಾಡ್ತಾರೆ, ಅದರಲ್ಲೇ ನಾವು ತಿಂತೀವಿ ಬಿಟ್ಟರೆ ನಮಗೆ ಅಂತ ಯಾವತ್ತೂ ಎಕ್ಸ್ಟ್ರಾ ಮಾಡೋದಿಲ್ಲ. ಅವ್ರಿಗೇನಾದರೂ ಅಷ್ಟು ಪ್ರೀತಿ ಇದ್ದಿದ್ರೆ ಮಸಾಲಾಗೆ ಹಾಕಿರ್ತೀನಿ, ನೀನು ಅದನ್ನು ಬೇಕಾದ್ರೆ ತವ ಮೇಲೆ ಹಾಕು ಅಂತಲೂ ಹೇಳ್ಬೋದಿತ್ತು. ಬಟ್ ಅವ್ರಿಗೆ ಬೇಕಾಗಿದ್ದಿದ್ದು ನೀನೇ ಮಾಡಿಕೊಡು, ಆ 3 ಕೊಡ್ತೀನಿ ಅಂತ ಹೇಳಿದ್ದು ನನಗೆ ಇಷ್ಟ ಆಗಲಿಲ್ಲ. ಸೊ ನಾನೇನು ಅದಕ್ಕೆ ಕಾಯ್ತಾನೂ ಇಲ್ಲ. ಬಿಕಾಸ್ ನಾನು ನಮ್ಮ ಚಿಂಟುಗೆ ಸಾರು ಮಾಡಿದ್ದೀನಿ, ಏನದು ಸ್ನ್ಯಾಕ್ಸ್ ಕೊಟ್ಟಿದ್ದೀನಿ. ಸೊ ನನಗೇನಂತ ಅವಶ್ಯಕತೆಯೂ ಇಲ್ಲ. ಸೊ ನಮಗೆ ಏನೇ ಇರಲಿ ಏನೇ ಇಲ್ಲದೆ ಹೋಗಲಿ ಹೇಗೆ ಲೈಫ್ ಲೀಡ್ ಮಾಡಬೇಕು ಅನ್ನೋದು ನನಗೆ ಗೊತ್ತು. ಸೊ ನಾನು ಮಾಡ್ಕೊಂಡು ಹೋಗ್ತೀನಿ. ಇವ್ರು ಅವ್ರು ಅದನ್ನು ಕೊಡ್ತಾರೆ, ಇವ್ರು ಇದನ್ನು ಕೊಡ್ತಾರೆ ಅಂತ ಕಾಯ್ಕೊಂಡು ಕೂರೋ ಅಷ್ಟು ನೆಸೆಸಿಟಿ ನನಗಿಲ್ಲ. ಆ ದೇವರು ಕೈ ಕಾಲು ವಿದ್ಯಾ ಬುದ್ಧಿ ಎಲ್ಲ ಕೊಟ್ಟಿದ್ದಾನೆ. ಸಮಯಕ್ಕೆ ತಕ್ಕಂತೆ ಹೇಗೆ ನಡ್ಕೋಬೇಕು, ಎಲ್ಲಿ ಬಾಯಿ ಜೋರು ಮಾಡಬೇಕು, ಎಲ್ಲಿ ಬಾಯಿ ಕಮ್ಮಿ ಇಟ್ಕೋಬೇಕು, ಪ್ರತಿಯೊಂದು ಬುದ್ಧಿ ಸಮಯ ಪ್ರಜ್ಞೆ ನನಗೆ ಕೊಟ್ಟಿದ್ದಾನೆ ಆ ದೇವರು. ಸೊ ನಾನು ಒಂದು ಮಾತು ಆಡಿದ್ರೆ ಹೆಚ್ಚು ಕಮ್ಮಿ ಅನ್ನೋ ರೀತಿನಲ್ಲಿ ತೂಕವಾಗಿರ್ತೀನೋ ಹೊರತು ಸುಮ್ಮನೆ ಹಲ್ಚಲ್ಲಾಗಿ ನಂಗೆ ಬಾಯಿಗೆ ಬಂದಂಗೆ ಏನು ಬರುತ್ತಲ್ಲ ಮಾತಾಡ್ಕೊಂಡು ನಾನು ಯಾವತ್ತೂ ಇಲ್ಲಿಲ್ಲ. ಸೊ ಜೀವನ ಅಂದ್ರೇ ಹಾಗೇ, ನಾವು ಮಾತಾಡೋದು ಈಸಿ, ಬಟ್ ನಮ್ಮ ಮಾತಿಂದ ಅವ್ರಿಗೆ ಹರ್ಟ್ ಆದರೆ ಅದು ನಮಗೆ ಲೈಫ್ ಟೈಮ್ ಕಾಡುತ್ತೆ. ಸೊ ಎಲ್ಲಿ ಮಾತಾಡಬೇಕಲ್ಲ ಅಲ್ಲಿ ಮಾತಾಡಬೇಕು, ಎಲ್ಲಿ ಸುಮ್ಮನೆ ಇರಬೇಕಲ್ಲ ಅಲ್ಲಿ ಸುಮ್ಮನೆ ಇರಬೇಕು. ಅತಿಯಾಗಿ ಮಾತಾಡಲೂಬಾರ್ದು, ಅತಿಯಾಗಿ ಸೈಲೆಂಟಾಗಿ ಮೂಕ ಪ್ರಾಣಿ ಥರನೂ ಇರಬಾರ್ದು. ಸೊ ಇದು ನನ್ನ ಒಪಿನಿಯನ್ನು. ನೀವೇನಂತೀರಾ? ಯಾರ ಬಗ್ಗೆನೂ ಕಂಪ್ಲೇಂಟ್ ಮಾಡ್ತಾ ಇಲ್ಲ, ಬಟ್ ನನ್ನ ಅನಿಸಿಕೆನ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಐರನ್ ಮಾಡಿ ಆಯಿತು. ಇವಾಗ ಏನದು, ನಾನು ಏನೋ ಒಂದು ಪಾರ್ಸಲ್ ತರಿಸಿದ್ದೀನಿ. ಸೊ ಬನ್ನಿ ಅದು ಹೇಗಿದೆ ಏನು ಅಂತ ನೋಡೋಣ. ಫಸ್ಟ್ ಓಪನ್ ಮಾಡೋಣ. ಇದು ಆ್ಯಕ್ಚುಲಿ ನನ್ನ ಮಗಂಗ ಅನ್ನೋದೇ ಡೌಟು, ಬಟ್ ನನಗೇನೆ ಅದೇನು ನನಗೆ ನಾನು ತರಿಸ್ಕೊಂಡಿದ್ದೀನಿ ಅಂತ ಐ ವಿಲ್ ಶೋ ಯು. ಕಮ್. ಏನೋ ಹೌದು ನನಗೆ ಅಂತಾನೆ ತಗೊಂಡಿದ್ದು. ಹೆಂಗ್ ಗೊತ್ತಾ, ತೆಗೆನ ಓಪನ್ ಮಾಡೋಣ. ಅದು ನೋಡೋಣ, ಅದು ಎಕ್ಸ್ಚೇಂಜ್ ಏನಾದ್ರು ಸರಿ ಓಪನ್ ಮಾಡು, ಹೆಂಗೋ ಮಾಡಬೇಡ ಗೈಸ್. ಸೈಜ್ ಎಲ್ಲ ಫಿಟ್ ಆಗತ್ತಾ ನೋಡೋಣ. ಬಿಕಾಸ್ ಯೂಶ್ವಲಿ ನಾನು 7 ತಗೋತಾ ಇದ್ದೆ, ಈ ಸಲ 8 ಆರ್ಡರ್ ಮಾಡಿದ್ದೀನಿ. ಸೊ ಇದು ಫಿಟ್ ಆಗತ್ತಾ ಕರೆಕ್ಟಾಗಿ ಅಂತ. ಇದು ಕತ್ರಿ ಏನಾಯ್ತು, ಬ್ಲ್ಯಾಕ್ ಒನ್ ಅದೇ ಗೊತ್ತಿಲ್ಲ. You should not do like that. ನನ್ನ ಮಗಗೆ ಟೆಸ್ಟ್ ಇದೆ, ಓದ್ಕೊಳ್ಳೋ ಅಂದ್ರೆ ಫಸ್ಟ್ ಇದನ್ನ ಅನ್ಬಾಕ್ಸಿಂಗ್ ಮಾಡ್ಬಿಡೋಣ. ನೋಡ್ಬೇಕಣಮ್ಮ. ಆಕ್ಚುಲಿ ನಂದು ಐರನ್ ಫುಲ್ ಆಗಿಲ್ಲ, ಅರ್ಧಂಬರ್ಧ ಆಗಿದೆ. ಯಾಕೆ ಐರನ್ ಆಯ್ತು ಅಂತೆ? ಬರೀ ಸುಳ್ಳು ನೀನು. ಆಯ್ತು, ಸುಳ್ಳು ಬುರ್ಕಿ. ಆಯ್ತು, ಅದು ಹಾಕ. ದೊಡ್ಡ ಐರನ್ ಕಾಣ್ತೀವಿ ಊಟ. ಇದು ಮೆನ್ ಸೈಜ್ ಅನ್ನಿಸ್ತಾ ಇದೆ ನನಗೆ. ನೀನು ನಿಮಿಷ ಇಷ್ಟು ಬೇಕು ಅನ್ಸುತ್ತೆ. ಕೊಡ್ತೀಯಾ ನನ್ನ ಸೈಜ್? ದಿಸ್ ವಿಮೆನ್ ಆರ್ ಐ ನೋ ಇಟ್ಸ್ ಅ ಯೂನಿಸೆಕ್ಸ್. ಬಟ್ ಸೈಜ್ ಎಂತ ಬಂದಿದೆ.
Men 8, women 10. ಓ ಮೈ ಗಾಡ್, ನಾವ್ ವಿಮೆನ್ 8 ಮಾಡಿದ್ದು. ಅದ್ ನೋಡಿದ್ ಗೊತ್ತಾಗ್ತಾ ಇತ್ತು ನೋಡಿ ಗೈಸ್, ಹಿಂಗೆ ಎಡವಟ್ ಮಾಡ್ತಾರೆ ಇವರು. ವಾಪಸ್ ವಾಪಸ್ ಕೊಡು, ನಂಗೆ ಗೊತ್ತಾಗ್ತದ ನೋಡಿದ್ರೆ. ನನಗಾಗುತ್ತೆ ನನಗಾಗುತ್ತೆ. ನೀನಾಗುತ್ತೆ ಅಂದ್ರೆ ನನಗೂ ಆಗತ್ತೆ. ಆದ್ರೂ ವಿಮೆನ್ 8 ಬೇಕಿತ್ತು ನಮಗೆ. ಯಾಕೆ ನಾನು ವುಮೆನ್ನಾ? ಇಲ್ಲಿ ನಮಗೂ ಆಗ್ಬೋದು. ನಿಮ್ಗೆ ಆಗ್ತದೆ, ನಿನಗೂ ಆಗುತ್ತೆ. ದೊಡ್ಡ ಆಯ್ತು, ದೊಡ್ಡ ಆಯ್ತು. ಐ ರಿಟರ್ನ್ ಇಟ್. ನೋಡಿ ಗೈಸ್, ಕರೆಕ್ಟ್ ಇದೆ. ನಾ ವಿಮೆನ್ ಹಾಕಿದ್ದೀನಿ. ಬಿಡು, 1-2 ತಿಂಗಳಾಗ್ಲಿ ನನ್ಗೆ ಬರುತ್ತೆ. ಬೇಡ, ಏನಕ್ಕೆ? ಓ, ನಿನಗೆಲ್ಲ ಸ್ಟಾಕ್ ಮಾಡಿ ಮಾಡಿ ಇಡ್ತೀನಿ. ನೋಡಿ ಗೈಸ್, ಆರ್ಕ್ ಸಪೋರ್ಟ್ ಇದೆ ಇದ್ರಲ್ಲಿ. ಅಂದ್ರೆ ಇಲ್ಲಿ ಆರ್ಕ್ ಇದೆ ಅಲ್ಲ, ಸಪೋರ್ಟ್. ಸರಿ, ಹಾಳು ಮಾಡ್ಬೇಡ ಬಿಡು. ಕೊಡು ಕೊಡು ಕೊಡು, ರಿಟರ್ನ್ ಮಾಡ್ತೀನಿ. ಗೈಸ್ ರಿಟರ್ನ್ ಮಾಡ್ತೀನಿ ಗೈಸ್. ಆಸೆ ಮೋಸ. ನಮ್ಮ ಚಿಂಟು ಸ್ವಲ್ಪ ತಲೆನೋವು ಅಮ್ಮ, ಬೇಗ ಎದ್ದಿದ್ದೀನಲ್ಲ, ಹಾಗಾಗಿ ಒಂಥರ ಟಯರ್ಡ್ ಫೀಲ್ ಆಗ್ತಾ ಇದೆ. ಸೊ ನಾನು ಬೇಗ ಓದ್ಕೊಂಡು ಬೇಗ ಮಲ್ಕೊಂಡು ಬಿಡ್ತೀನಿ ಅಂತ ಹೇಳಿ ಸ್ವಲ್ಪ ರೆಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ದೆ. ರೆಸ್ಟ್ ಮಾಡಿಬಿಟ್ಟು ಅಮ್ಮ ಯಾಕೋ ಊಟ ಮಾಡಿಸ್ಬಿಡು, ಆಮೇಲೆ ನಿದ್ದೆ ಮಾಡಿಬಿಟ್ಟು ನಾನು ಬೆಳಗ್ಗೆನೇ ಬೇಗ ಎದ್ದು ಓದ್ಕೋತೀನಿ ಅಂದ. ಸರಿ ಆಯಿತು ಪುಟ್ಟ ಅಂದ್ಬಿಟ್ಟು ನಾನು ಅನ್ನ ಮಾಡ್ಕೊಂಡು ಬಂದು ಏಳ್ಸೋಣ ಅಂತ ಬಂದೆ. ನೋಡಿ ಈ ರೀತಿ ಮಲ್ಕೊಂಡಿದ್ದಾನೆ. ಸೊ ಇವತ್ತು ಇಷ್ಟೆಲ್ಲ ಆಯಿತು. ಹೇಗಿತ್ತು ಈ ವ್ಲಾಗು ಅಂತ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ಹೈಪ್ ಮಾಡಿ ಗೈಸ್. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್, ಟೇಕ್ ಕೇರ್, ಗುಡ್ ನೈಟ್.